ಏಮಣ್ರಾಮಿಗ್ರೈ ಒಬ್ಬರಾದ್ರೂ ಬರ್ರ ಮುಂದೆಗ್ಲೈ ಬರೀ ಹೆಣ್ಮಕ್ಳೇ ಟಾಪ್ ಬಂದಾರ ಕಣ್ ನೀವೇನೋ ಮಾಡ್ತಾ ಇದೀರಿ. ಅಪ್ಪ ಅಮ್ಮ ಎಷ್ಟು ತೊಂದರೆ ಪಡ್ತಾರೆ ಸ್ಕೂಲ್ ಕಳ್ಸಕ್ಕೆ ಅಂತಂದ್ರೆ, ಈ ರಜಾದಲ್ಲಿ ಚೆನ್ನಾಗಿ ಬರ್ಗರ್ಲು ಪಿಜ್ಜಾ ತಿಂದು 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 ಸ್ಕೂಲ್ ಬಿಟ್ಟು ಸ್ಕೂಲ್ ಹೋಗ್ಬೇಕಂದ್ರೆ ದಿಕ್ಸ್ಕಾಬಿಟ್ಟೆ ಆಟ ಬೀಳ್ತಾರೆ. ಬಟ್ ಆದ್ರೂ ನಮ್ ಕರ್ತವ್ಯ. ಈಗ ತಾನೇ ನಮ್ಮ ಸುನೀತಾ ಮೇಡಮ್ ಒಂದು ಕೊಟೇಶನ್ ಹೇಳುದು ತುಂಬಾ ಇಷ್ಟ ಆಯ್ತು ನನಗೆ. ಮನಸ್ಸಿಟ್ಟು ಕಲಿತ ಅಕ್ಷರ. ಏನೇ ಕೆಲಸ ಮಾಡ್ಲಿ ನಾವು ಮನಸ್ಫೂರ್ತಿ ಕೆಲಸ ಮಾಡಿದ್ರೆ ಅದು ನಮ್ಮ ಮನಸ್ಸು ಕಲಿಸುತ್ತೆ. ಜೀವನದಲ್ಲಿ ನಾವೆಲ್ಲ ಹುಟ್ಟಿದೀವಿ, ಒಂದಲ್ಲ ಒಂದ್ ದಿವಸ ನಮ್ ಕೊನೆ ಆಗುತ್ತೆ. ಆದ್ರೆ ನಾವೇನೇ ಕೆಲಸ ಮಾಡಿ ಕೂಡ ಮನಸ್ಸಿಟ್ಟು ಕೆಲಸ ಮಾಡ್ಬೇಕು. ಬಹುಶಃ ಮೈ ಬಗ್ಸಿ ದುಡ್ದ ತಿನ್ನುವ ಅನ್ನ, ಯಾರ್ಯಾರು ಮೈ ಬಗ್ಸಿ ಚೆನ್ನಾಗಿ ಕಷ್ಟ ಬಿದ್ದು ದುಡ್ಡು ತಿಂತಾರೆ ಆ ಅನ್ನ ಮೈಗಟ್ಟುತ್ತಂತೆ. ಬಹುಶಃ ತಾವು ಗೊತ್ತಿರ್ಬೋದು, ನೋಡಿರ್ತೀರ. ಕೆಲವು ಸುಮಾರು ಜನ ಮೈಗಳ್ರಿದ್ದಾರೆ, ಕೆಲಸನೇ ಮಾಡಲ್ಲ, ಬಟ್ ಅವ್ರಿಗೆ ದೇಹ ಅಡ್ಡದಿಡ್ಡಿ ಬೆಳೆದಿರ್ತದೆ. ಸೊ ಹಾಗೆ ಕಷ್ಟಪಟ್ಟು ಗಳಿಸಿ ಸಂಪಾದನೆ, ಯಾರು ತುಂಬಾ ಕಷ್ಟಪಟ್ಟು ಏನೋ ಸಂಪಾದನೆ ಮಾಡ್ತಾರೆ ಆ ಲಕ್ಷ್ಮಿ ಅವ್ರ ಹತ್ರ ಉಳಿತಾರೆ. ಈ ಅರ್ಧ ಕಾಲದಲ್ಲಿ ಐಶ್ವರ್ಯ ಬಂದ್ರೆ ಕೆಲವ್ರಿಗೆ ಹೆಂಗಾಡ್ತಾರೆ ಅಂತಂದ್ರೆ ಅದು ಮೆರಕಾಗಲ್ಲ. ಬಹುಶಃ ನನ್ನ ಸ್ನೇಹಿತರು ಸಾಕಷ್ಟು ಜನ ಕೋಟ್ಯಾಧೀಶ್ವರಿದ್ದಾರೆ, ಅವ್ರು ತೋರಿಸ್ಕೊಳ್ಳಲ್ಲ. ಕೆಲವರು ಅದೇನು ಹೇಳ್ತಾರಲ್ಲ, ಈ ಕಷ್ಟಪಟ್ಟು ಮಾಡುವ ಸಂಪಾದನೆ ಇದೆಯಲ್ಲ ಅದು ಆ ಲಕ್ಷ್ಮಿ ಅವ್ರ ಮನೆ ಒಲಿಸ್ತಾಳ. ಅರ್ಧ ಐಶ್ವರ್ಯ ಬಂದಿದ್ದ ಅರ್ಧ ಕಾಲದಲ್ಲಿ ಹೋಗುತ್ತಂತೆ. ಹಾಗೆ ಇಷ್ಟಪಟ್ಟು ಮಾಡುವ ದೈವಭಕ್ತಿ ಯಾವತ್ತೂ ನಮ್ ಕೈ ಬಿಡಲ್ಲ. ಏನೇ ಕೆಲಸ ಮಾಡ್ಲಿ, ನನ್ ತುಂಬಾ ಇಷ್ಟ ಆಗಿದ್ ಪದ ಇವತ್ತು, ಏನೇ ಕೆಲಸ ಮಾಡ್ಲಿ ಇಷ್ಟಪಟ್ಟು ಕೆಲಸ ಮಾಡ್ಬೋದು, ಕಷ್ಟಪಟ್ಟು ಏನು ಕೆಲಸ ಮಾಡ್ಬೋದು. ಇನ್ನೊಬ್ರು ಸವಾಸ ಮಾಡ್ಬೇಕಾದ್ರೂ, ಇನ್ನೊಬ್ರು ವ್ಯಕ್ತಿನ ಇಷ್ಟಪಡ್ಬೇಕಾದ್ರೂ ನಾವು ಇಷ್ಟಪಟ್ಟೆ ಮಾಡ್ಬೇಕು. ಏನೋ ತಾತ್ಕಾಲಿಕವಾಗಿ ಇಷ್ಟಪಡೋದು ಅದೆಲ್ರಿಗೂ ವ್ಯರ್ಥ ಆಗ್ತದೆ. ನಿನ್ಗೂ ವ್ಯರ್ಥ, ಇನ್ನೊಬ್ರಿಗೂ ವ್ಯರ್ಥ. ಫಾರ್ ಎಕ್ಸಾಂಪಲ್, ಈಗ ನಿದ್ದೆ ಮಾಡೋನ್ನ ಎಬ್ಬರಿಸ್ಬೋದು, ಯಾಪಯ್ಯ ಲೇರ 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 ಅಂತ ಎಬ್ಬರಿಸ್ಬೋದು ಅಂಜಲಿ ಮೇಡಮ್ ಕದಾ. ನಿದ್ದೆ ಮಾಡೋ ತರ ಆಕ್ಟ್ ಮಾಡೋದು ಎಬ್ಬರ್ಸಕ್ಕಾಗುತ್ತಾ? ಆಗಲ್ಲ. ಯಾಕೆ ಹೇಳಿ? ನೀವು ಎಂತನಲ್ಲಿ ಲೇಬಲ್ ಅದನ್ನ ಆಕ್ಟ್ ಮಾಡ್ತಾ ಇರ್ತಾರೆ. ಜೀವನದಲ್ಲಿ ಪ್ರತಿಯೊಬ್ಬ ಜೀವನದಲ್ಲಿ ಕೂಡ ಇವ್ ಬಂದು ಹೋಗ್ತಾ ಇರ್ತಾವೆ. ನಿದ್ದೆ ಮಾಡೋನ್ ಎಬ್ಬರಿಸ್ಬೋದು, ನಿದ್ದೆ ಮಾಡೋ ತರ ಆಕ್ಟ್ ಮಾಡೋಣ ಯಾವತ್ತು ಎಬ್ಬರ್ಸಕ್ ಆಗಲ್ಲ. ನಾವು ನಮ್ಮ ಜೀವನದಲ್ಲಿ ಸಾಕಷ್ಟು ಬಂದು ಹೋಗ್ತಾನೆ ಇರ್ತಾವ ಇವೆಲ್ಲ, ಸಾಕಷ್ಟು ಬಂದು ಹೋಗ್ತಾನೆ, ಸಾಕಷ್ಟು ಬಂದು ಹೋಗ್ತಾನೆ ಇರ್ತವೆ. ಅದು ಜಾಣ ನಿದ್ದೆ ಅಲ್ಲ. ಸೊ ಅದರಿಂದ ಇವತ್ತು ನನ್ನ ಸೋಯಿವ ಅಂತ ಹೇಳ್ಬೋದು, ಸೋಮವಾರ ಕಾರ್ಯಕ್ರಮ ಫಸ್ಟ್ ಓಪನ್ ಮಾಡ್ಬೇಕಿತ್ತು. ಕಾರಣಾಂತರಗಳಿಂದ ಡೆಲ್ಲಿ ಕಾರ್ಯಕ್ರಮ ನಾನು ಇದ್ದಿದ್ದರಿಂದ ನನ್ನ ಬೀವರ್ಗೆ ಹೇಳ್ಕೊಂಡೆ ಬುಧವಾರ ಕಾರ್ಯಕ್ರಮ ಮಾಡ್ಕೊಳ್ಳೋಣ, ತುಂಬಾ ಇಷ್ಟಪಟ್ಟು ಮಾಡೋಣ, ಕಷ್ಟಪಟ್ಟು ಮಾಡೋದು ಬೇಡ, ಇಷ್ಟಪಟ್ಟು ಮಾಡೋಣ. ಹೆಂಗ್ ಸರ್ ಅಂತ 2 ಅವರ್ ಇರ್ತೀನಿ ಅಂತಂದ್ರೆ, 2 ಅವರು ನಿಮ್ ಜೊತೆ ಇರ್ತೀನಿ, ಇಷ್ಟಪಟ್ಟು ಮಾಡೋಣ. ಏನೇ ಕೆಲಸ ಮಾಡ್ಬೇಕಾದ್ರೂ ಇಷ್ಟಪಟ್ಟೆ ಮಾಡ್ಬೇಕು, ಕಷ್ಟಪಟ್ಟು ನಾವೇನು ಮಾಡಕ್ ಹೋಗ್ಬಾರ್ದು. ಸೊ ಅದರಿಂದ ನನ್ನ ಜೀವನದಲ್ಲಿ ಸಂಗಾತಿ ಆಗಿರ್ಬೋದು, ನಿಮ್ಮ ವೃತ್ತಿ ಆಗಿರ್ಬೋದು, ನಮ್ಮ ಜೀವನ ಆಗಿರ್ಬೋದು, ನಾವು ಬೆಳಗ್ಗೆ ಇವಾಗ ಇಷ್ಟಪಟ್ಟಿದ್ರೆ ನಾವು ಸಾಯಂಕಾಲ ಚೆನ್ನಾಗಿ ಮಾಡ್ಬೋದು. ಕಷ್ಟಪಟ್ಟಿದ್ರೆ ಏನಾಗುತ್ತೆ, ಅದು ವ್ಯರ್ಥ ಆಗುತ್ತೆ. ಬಹುಶಃ ನನಗೆ ಗೊತ್ತಿಲ್ಲ, ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೀವಿ, ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ಉಸಿರು ನಮ್ಗೆ ಹೊಸದೇ, ಅದು ವಾಪಸ್ ನಮ್ಗೆ ಎಂದೂ ಬರುವುದಿಲ್ಲ. ಸೊ ಅದರಿಂದ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಸರ್ಕಾರ ತಗೊಳ್ತಕ್ಕಂಥ ಕೆಲವು ನಿರ್ಧಾರಗಳು ತುಂಬಾ ತುಂಬಾ ಅಚ್ಚುಕಟ್ಟಾಗಿದೆ. ಇವತ್ತು ಅಟೆಂಡೆನ್ಸ್ ಇರ್ಬೋದು, ಬಯೋಮೆಟ್ರಿಕ್ ಇರ್ಬೋದು, ಇವತ್ತು ಮಕ್ಕಳ ಹಾಜರಾತಿ ಇರ್ಬೋದು, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಒಂದು ನೋವಿನ ಸಂಗತಿ ಏನಂತಂದ್ರೆ, ನಾನು ಹಾಕಿದ ಪ್ರಶ್ನೆಗೆ ವಾಪಸ್ ಬಂದ ಮೊನ್ನೆ ನನಗೆ ಮುಳಬಾಗಲ್ ತಾಲೂಕಲ್ಲಿ 6 ಶಾಲೆ ಮುಚ್ತಾ ಇದೀವಿ ಅಂತ. 6 ಶಾಲೆ ಮುಚ್ತಾ ಇದೀವಿ, ಗಡಿ ಭಾಗದಲ್ಲಿ 6 ಶಾಲೆ ಮುಚ್ತಾ ಇದೀವಿ. ನನ್ನ ರಾತ್ರಿ BO ಫೋನ್ ಮಾಡಿ ಬೆಳಗ್ಗೆ ಕೇಳಿದೆ, ಆ 6 ಶಾಲೆ ಯಾವ್ದಂತ ಕೊಡಿ, ನಾನು 3 ದಿವಸ ಟೈಮ್ ಕೊಡ್ತೀನಿ, ನಾನೇ ಖುದ್ದಾಗಿ ಆ ಊರಿಗೆ ಬಂದು ಹಾಜರಾತಿ ಮಾಡಿಸ್ತೀನಿ. ಯಾಕೆ ನಾನು ಮತ್ತು BO ತಂಡ ಜಗನ್ನಾಥ್ ನಾವೇ ಖುದ್ದಾಗ ಊರಿಗೆ ಹೋಗಿ ಆ ಯಾವುದೇ ಕಾರಣಕ್ಕೆ ಆ ಸ್ಕೂಲ್ ಮುಚ್ಚಿದಂಗೆ ಅದು ಹಾಜರಾತಿ ಕೊಟ್ಟು ಸ್ಕೂಲ್ ಉಳಿಸ್ಕೊಬೇಕು. ನಮ್ ಧರ್ಮ, ಒಬ್ಬ ಶಾಸಕರಾಗಿ ನನ್ನ ಕರ್ತವ್ಯ, BO ಆಗಿ ನಿಮ್ ಧರ್ಮ ನಾವು ಕೆಲಸ ಮಾಡ್ಲೇಬೇಕು. ಇವತ್ತು ನಮ್ಮ ಮುಳಬಾಗಲ್ ಶಾಲೆಯಲ್ಲಿ ಯಾವುದೇ ಕಾರಣಕ್ಕೂ ಶಾಲೆಗಳು ಮುಚ್ಚಕ್ಕೆ ನಾವು ಬಿಡಬಾರ್ದು. ಸೊ ಅದರಿಂದ ಇವತ್ತು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಶಾಲೆ ಕೂಡ್ ಬಂದಿದೆ. ನಾನು BO ಕೇಳಿದ್ರು, ಸರ್ ಯಾವ ಶಾಲೆಗೆ ಹೋಗ್ಬೇಕು ಅಂತ. ಒಡ್ಡಳ್ಳಿ ಶಾಲೆಗೆ ಹೋಗೋಣ ಸರ್ ಅಂತ. ಯಾಕೆ ಅಂತಂದ್ರೆ 100% ರಿಸಲ್ಟ್ ಕೊಟ್ಟವರಲ್ಲ ಅಂತಂದ್ರೆ 100%. ನಾನೊಬ್ಬ ಇಷ್ಟಪಡ್ತೀನಿ, ಬಟ್ ಆದ್ರೂ ಸುನೀತಾ ಮೇಡಮ್ ಅವಾಗಿಂದ ಮನ ತೆಗಿತದೆ ನಮ್ಗೆ. ಏನಂತಂದ್ರೆ ನಮ್ಮ ಹೆಣ್ಮಕ್ಳೇ ಸ್ಟ್ರಾಂಗು, ನಮ್ಮ ಹೆಣ್ಮಕ್ಳೇ ಸ್ಟ್ರಾಂಗು, ಹೆಣ್ಮಕ್ಳೇ ಸ್ಟ್ರಾಂಗು. ಈ 3 ಜನ ಹೆಣ್ಮಕ್ಳಿಗೋಸ್ಕರ ಗಂಡು ಮಕ್ಳಿಗೆಲ್ಲ ತೆಗಿತಾ ಇದ್ರು ಮಾನ.
ಗಂಡ್ಮಕ್ಳ ಮನ ಮರದಿ ಉಳಿಸ್ಲೋ, ಅಟ್ಲೀಸ್ಟ್ ಒಬ್ರಾದ್ರು ಏಮಣ್ರಾಮಿಗ್ ರೈ ಒಬ್ರಾದ್ರೂ ಬರ್ರೋ ಮುಂದೆ ಲೈ. ಬರೀ ಹೆಣ್ಮಕ್ಳೇ ಟಾಪ್ ಬಂದಾರ ಕಣ್, ನೀವೇನೋ ಮಾಡ್ತಾ ಇದೀರಿ, ನನಗೆ ಅವಮಾನ ಕಣೋ ಇದು. ಈ ವರ್ಷ ಏನ್ ಟೋಪಿನ ಅಲ್ಲಿ ಈ ಅಂಜಲಿ ಮೇಡಮ್ ಹೇಳ್ತಾ ಇದ್ರು MLA ಟೋಪಿ ಪೆಟ್ಟಣ್ರ ಅಂತ ಹೇಳ್ತಾ ಇದ್ರು. ಆ ಟೋಪಿಲಿ ಇಸ್ಕೊಂಡಿಲ್ಲ ನಾನು ಅಷ್ಟೂರಿ ಬಂದು ಟೋಪಿ ಇಸ್ಕೊಳಕ್ ಬಂದಿದ್ದ. ಟೋಪಿ ಅಂತ ಹೇಳಿದ್ದೀನಿ ನಂಗೆ ಕೇಳಿಸ್ಕೊಂತ ನನಗೆ. ಸದ್ರೆ ನಮ್ಮ ಮುಳಬಾಗಲ ಶಾಲೆಯ ಮಕ್ಕಳು ತುಂಬಾ ಉನ್ನತ ಮಟ್ಟಕ್ಕೆ. ಇನ್ನೊಂದು ವಿಶೇಷ ಅಂತಂದ್ರೆ ನಾವು ಎಲ್ಲಿ ಕನ್ನಡ ಶಾಲೆಗಳನ್ನ ನಾವು ಕಂಡಮ್ ಮಾಡ್ತಾ ಇದೀವಿ. ಪ್ರಥಮ ದರ್ಜೆ ಕಾಲೇಜಲ್ಲಿ ಯಶಸ್ವಿನಿ ಅಂತ ಒಬ್ಬ ಹುಡುಗಿ ಕರ್ನಾಟಕದಲ್ಲಿ ಟಾಪ್ 2 ಬಂದಿದ್ದಾಳೆ. ಟಾಪ್ 2 ರ್ಯಾಂಕ್. ಎಷ್ಟು ಖುಷಿ ಆಯ್ತು. ಅದು ಬೆಂಗಳೂರು ಯೂನಿವರ್ಸಿಟಿ ಹಾಕಿದಾಳೆ, ಫೋಟೋ ಹಾಕಿದಾಳೆ. ನನ್ನ ಫೋಟೋ ತೆಗೆದು ಹಾಕಿದ್ರು ಸರ್ ನಿಮ್ಮೂರು ಹುಡುಗಿ ಅಂತ. ಆ ಹುಡುಗಿ ಯಾರಂತ ನನ್ಗೆ ಗೊತ್ತಿಲ್ಲ. ಅದು ನನ್ನ ಮಗಳು, ನನ್ನ ಮನೆ ಮಗು ಅಂತ ಖುಷಿ ಆಯ್ತು. ನನ್ನ ತಾಲೂಕ್ ಮಗು ಟಾಪ್ ರ್ಯಾಂಕ್ 2 ಕರ್ನಾಟಕದಲ್ಲೇ ಟಾಪ್ 2 ಬಂದಿದ್ದಾರೆ. ಸೊ ಹಂಗೆ ಈ ಮುಳುಬಾಗಲಿಗೆ ಆ ಮಣ್ಣಿನ ಶಕ್ತಿ, ಮುಳುಬಾಗಲಿಗೆ ಆ ಗತ್ತು ಎಲ್ಲ ಇದೆ. ಬಟ್ ನಾವು ಪ್ರೂವ್ ಮಾಡ್ಕೊಳ್ಳೋಕೆ ಪ್ಲಾಟ್ಫಾರ್ಮ್ ಬೇಕಷ್ಟೇ. ದಯವಿಟ್ಟು ನನ್ನೆಲ್ಲ ಶೈಕ್ಷಣಿಕ ಕ್ಷೇತ್ರ ಎಲ್ಲ ಮಕ್ಕಳು ಕೂಡ ದಯವಿಟ್ಟು ಹೇಳ್ತೀನಿ ಕೇಳಿ, ಈ ಒಂದು ಕಾಲದಲ್ಲಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಕಳೆದು ಹೋದ ಸಮಯ ಯಾವತ್ತು ವಾಪಸ್ ಬರಲ್ವಂತೆ, ನಮ್ಗೆ ಯಾವತ್ತು ವಾಪಸ್ಸು ಬರಲ್ವಂತೆ. ಅದರಿಂದ ಯಾವತ್ತು ಈ ಟೈಮ್ ನ ವೇಸ್ಟ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ, ತುಂಬಾ ಸುದೀರ್ಘವಾಗಿ ಚೆನ್ನಾಗಿ ಇವತ್ತು ಬಿಸಿ ಊಟದಿಂದ ಹಿಡಿದು ಇವತ್ತು ಪಠ್ಯಪುಸ್ತಕದಿಂದ ಹಿಡಿದು ನಮ್ಮೆಲ್ಲ ಕಾಮ್ಸ್ ಇದು ಒಳ್ಳೆ ಕೊಟ್ಟಿದ್ದಾರೆ. ಇದು ಎಷ್ಟೋ ದಿನ ನನ್ ಕನ್ಸಿದ್ದು ಕಾಮ್ಸಿದ್ದು ಆ ಹೆಸರೇನ ಗೊತ್ತಿಲ್ಲ, ಬಯೋಮ್ಯಾಟ್ರಿಕ್ ಇಡ್ಬೇಕಂತ ಕಾಮ್ಸ್ ಅಂತ ಇಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಇನ್ನೆಲ್ಲ ನಡೆಯಂಗಿಲ್ಲ, ಈಗ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಈ ಪುಂಗು ಪುಟ್ರು ಹೇಳಂಗಿಲ್ಲ ಟೀಚರ್ಸ್ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ. ಹೌದಲ್ಲ, ಬರ್ಬೇಕು ಬಯೋಮೆಟ್ರಿಕ್ ಕೊಡ್ಬೇಕು, ಅಟೆಂಡೆನ್ಸ್ ತಗೋಬೇಕು ಅಷ್ಟೇ. ಈಗ ತಪ್ಪು ನಿಮ್ಗೆ ಬಿತ್ತು ಕತ್ರಿ ಬಿತ್ತು. ಸೊ ಅದರಿಂದ ಇದು ಒಳ್ಳೆ ಮಾರ್ಗಸೂಚಿಗೆ ಇದು ಒಳ್ಳೆ ಅನುಕೂಲ. ಇದು ಮುಂದಿನ ಮಾರ್ಗಸೂಚಿಗೆ ಇದು ಮುಂದೆ ಅನುಕೂಲ ಅಂತೇಳಿ, ಸೊ ಒಳ್ಳೆ ಶಾಲೆಗಳನ್ನ ಬೆಳೆಸೋಣ. ನಮ್ಮ ಮಕ್ಕಳನ್ನ, ನಮ್ಮ ಸ್ವಂತ ಮಕ್ಕಳನ್ನ ನಮ್ಮ ಶಾಲೆಯ ಮಕ್ಕಳಂತ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ಕರೆದು ಎಲ್ಲ ಉದ್ಘಾಟನೆಗಾರ ಮಾಡಿರ್ತಕ್ಕಂಥ ನನ್ನ ಏನು ಶೈಕ್ಷಣಿಕ ಕ್ಷೇತ್ರದ ಎಲ್ಲ ನಮ್ಮ BO ಮತ್ತು ಅವರ ತಂಡಕ್ಕೆ, ಹಾಗೂ ವಿಶೇಷವಾಗಿ ಈ ಭಾಗದ CRPO ಮತ್ತು ನಮ್ಮ ಮಾನವ ಸಂಪನ್ಮೂಲ ನಮ್ಮ ಸೋಮವ್ರಿಗೆ, ಸೊ ಎಲ್ರಿಗೂ ಕೂಡ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ, ಹಾಗೂ ವಿಶೇಷವಾಗಿ ಈ ಶಾಲೆಯ ಎಲ್ಲಾ ಪ್ರಾಧ್ಯಾಪಕರು ಕೂಡ ನಿಮ್ಮಲ್ಲಿ ಮುಖದಲ್ಲಿ ಕಾಣಿಸ್ತಾ ಸಂತೋಷ. ಯಾಕೆಂತಂದ್ರೆ ಬಹುಶಃ ನೀವು 100% ತೆಗೆದಿರೋದಕ್ಕೆ ನಿಮ್ಮ ಮುಖದಲ್ಲಿ ಕಳೆ ಕಾಣಿಸ್ತಾ ಇದೆ, ಅಂದ್ರೆ ಅದು ಎತ್ತಿ ಕಾಣಿಸ್ತಾ ಇದೆ. ಅದು ಪ್ರತಿ ವರ್ಷ ಕೂಡ ಇನ್ನೂ ಉನ್ನತ ಮಟ್ಟಕ್ಕೆ ಬರಲಿ, ಅದರಲ್ಲಿ ಸಂತೋಷ ಬೀಳುವಂತ ವ್ಯಕ್ತಿ ಫಸ್ಟ್ ನಾನೇ. ಯಾಕಂದ್ರೆ ನಮ್ಮ ಮಕ್ಕಳು ಈ ಒಂದು ವರ್ಷದಲ್ಲಿ ತುಂಬಾ ಮಟ್ಟಕ್ಕೆ ಚೆನ್ನಾಗಿ ಮುಂದೆ ಬಂದಿದ್ದಾರೆ. ಈ ಕರ್ನಾಟಕದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಾವು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ತಾ ಇದೀವಿ ಅಂತ ಹೇಳ್ತಾ, ಎಲ್ಲ ಮಕ್ಕಳಿಗೆ ಕೂಡ ಶೈಕ್ಷಣಿಕ 25 ಮತ್ತು 26 ಮತ್ತು 27 ಒಳ್ಳೆ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ, ಇವತ್ತಿಂದ ಒಳ್ಳೆ ಶಾಲೆಗಳು ಪ್ರಾರಂಭ ಆಗಿದೆ. ಯಾರು ಚಕ್ಕರ್ ಆಗದೆ, ಯಾರು ಗೈರಾಜರಾಗದೆ ಶಾಲೆಗಳನ್ನ ಮುಂದುವರ್ಸೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಒಂದ್ಸಲ ನನ್ನ ಮಾತು ಮುಗಿಸ್ತೇನೆ. ಮುಳಬಾಗಲ್ ತಾಲೂಕಿನ ಸಹಭೂತಿ ನನ್ನೆಲ್ಲ ಪೋಷಕರಲ್ಲೂ ಕೂಡ ಒಬ್ಬ ಶಾಸಕರು ಮಾಡತಕ್ಕಂತ ಒಂದು ನಮಸ್ಕಾರಗಳೇನಂತಂದ್ರೆ, ದಯವಿಟ್ಟು ತಮ್ಮ ಮಕ್ಕಳನ್ನ ಶಾಲೆಗಳಿಗೆ ಸೇರಿಸಿ ಉತ್ತಮವಾಗಿರ್ತಕ್ಕಂಥ ಶೈಕ್ಷಣಿಕ ಕ್ಷೇತ್ರಕ್ಕೆ ನಾವು ಒತ್ತೋಗ್ತಾ ಇದೀವಿ. ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಇಲ್ಲಿ ಕೂತಿರ್ತಕ್ಕಂಥ ನಾವೆಲ್ಲ ಸರ್ಕಾರಿ ಶಾಲೆ ಓದಿರ್ತಕ್ಕಂಥವ್ರು, ಸರ್ಕಾರಿ ಶಾಲೆಗಳನ್ನ ತಾವು ಕಂಡಮ್ ಮಾಡಕ್ ಹೋಗ್ಬೇಡಿ, ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಸರ್ಕಾರಿ ಶಾಲೆಗೆ ಉಳಿಬೇಕಾದ್ರೆ ಬರೀ ಟೀಚರ್ಸ್ ಇಂದ ಮಾತ್ರ ಅಲ್ಲ, ಪೋಷಕರಿಂದ ಕೂಡ ಸಾಧ್ಯ ಆಗ್ತದೆ. ಅದರಿಂದ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಕೂಡ ಪ್ರಾಧ್ಯಾಪಕ ವರ್ಗರು ಕೂಡ, ನೀವು ಟಾಸ್ಕ್ ತಗೊಂಡು ಸುಮ್ಮನೆ ಇದ್ರಾಗಲ್ಲ, ನೀವು ಮನೆಗೆ ಹೋಗ್ಬಿಟ್ಟು ಸೊ ಅವ್ರನ್ನ ಕರ್ತಗತ ಕಾರ್ಯಕ್ರಮ ತಾವು ಕೂಡ ಮಾಡ್ಬೇಕಾಗುತ್ತೆ. CRP ಅವ್ರು ನಿಮ್ ತಂಡದಿಂದ ಮಾಡ್ಬೇಕಾಗುತ್ತೆ. ಸೊ ನಾನು ಕೂಡ 3 ದಿವಸ ಟೈಮ್ ಕೊಡ್ತೀನಿ. ಯಾವ ಹಳ್ಳಿಲಿ ಶಾಲೆಗಳ ಮುಚ್ಚಲಿದ್ದಿವೆ ನಾನೇ ಬಂದು ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿ ಶಾಲೆಗೆ ಸೇರಿಸ್ತಕ್ಕಂಥ ಕಾರ್ಯಕ್ರಮ ನಾನು ಕೈಗೊಳ್ತೀನಿ. ಇದೇ ವೀಕಲ್ಲಿ ಡೇಟ್ ಕೊಡ್ತೀನಿ. ಆ ಡೇಟ್ ನ ಮುಂದುವರಿಸಿ ನಾವೆಲ್ಲ ಒಂದು ತಂಡ ಹೋಗಿ CRP BRP ಎಲ್ಲ ತಂಡ ಹೋಗಿ ಇದನ್ನ ಮಾಡೋಣ ಅಂತ ನಾನು ಮಾಡ್ತೇನೆ.